ನಮಸ್ಕಾರ ವೀಕ್ಷಕರೇ, ನಾನು ಸೌಜನ್ಯ ರಜತ್. ನೀವು ನೋಡ್ತಾ ಇದ್ದೀರಾ ಆದ್ಯನ್ ಆರ್ಟ್ ವರ್ಡ್. ಇವತ್ತಿನ ವಿಷಯ ರಾಮನಾಮ. ರಾಮನಾಮವನ್ನು ಜಪಿಸುವುದರಿಂದ 33 ಕೋಟಿ ದೇವತೆಗಳನ್ನು ವಹಿಸಿಕೊಂಡ ಲಾಭವನ್ನು ಪಡೆಯಬಹುದು. ಸಾಮಾನ್ಯವಾಗಿ ರಾಮನಾಮವನ್ನ ಕೇವಲ 2 ಬಾರಿ ಮಾತ್ರ ಹೇಳಲಾಗುತ್ತೆ, 3 ಬಾರಿ ಎಂದೂ ಹೇಳೋದಿಲ್ಲ. ಉದಾಹರಣೆಗೆ ರಾಮ ರಾಮ ಹರೇ ಹರೇ ಅಥವಾ ರಾಮ ರಾಮ. ರಾಮರಾಮ ಪದವನ್ನು 2 ಬಾರಿ ಹೇಳುವ ಮೂಲಕ ಇಡೀ ಮಾಲಾಹಾರವನ್ನು ಜಪಿಸಲಾಗುತ್ತೆ. ಇಲ್ಲಿ ಮಾಲಾಹಾರ ಎಂದರೆ ಜಪಮಣಿ. ಈ ಜಪಮಣಿಯಲ್ಲಿ 108 ಮಣಿಗಳು ಇರುತ್ತವೆ. 108 ಸಂಖ್ಯೆಯನ್ನು ನಕ್ಷತ್ರಗಳ ಆಧಾರದ ಮೇಲೆ ವಿನ್ಯಾಸಗೊಳಿಸಲಾಗುತ್ತೆ. ಪ್ರಾಚೀನ ಋಷಿಗಳು 27 ವಿಭಿನ್ನ ನಕ್ಷತ್ರಗಳನ್ನು ಕಂಡುಹಿಡಿದರು ಮತ್ತು ಪ್ರತಿ ಆರಂಭವು 4 ವಿಭಿನ್ನ ಹಂತಗಳನ್ನು ಹೊಂದಿತ್ತು. ಅಂತಿಮವಾಗಿ 27 × 4 108 ಆಯಿತು. 108 ಪವಿತ್ರ ಸಂಖ್ಯೆ ಎಂದು ಪರಿಗಣಿಸಲಾಯಿತು. ಆದ್ದರಿಂದ 108 ಮಣಿಗಳ ಒಂದು ವೃತ್ತ ಬ್ರಹ್ಮಾಂಡದ ಒಂದು ವೃತ್ತಕ್ಕೆ ಸಮವಾಗಿದೆ. ರಾಮನಾಮವನ್ನು ಕೇವಲ 2 ಬಾರಿ ಜಪಿಸೋದ್ರಿಂದ 108 ಬಾರಿ ಜಪ ಮಾಡಿದಷ್ಟು ಫಲ ಸಿಗುತ್ತಂತೆ. ಅದು ಹೇಗೆ ಅನ್ನೋದನ್ನ ನಾನೀಗ ತಿಳಿಸ್ತೀನಿ. ಹಿಂದಿ ವರ್ಣಮಾಲೆಗಳನ್ನ ನೋಡ್ತಾ ಹೋದ್ರೆ ಆರ್ 27ನೇ ಅಕ್ಷರ ಮತ್ತು ರಾಮನಾಮದಲ್ಲಿ 2 ಬಾರಿಯೇ ಬರ್ತವೆ. ಹಾಗಾಗಿ ಎ ಪ್ರಮಾಣವು 2 ಅಕ್ಷರಗಳು ಮತ್ತು ಎಂ 25ನೇ ಅಕ್ಷರವಾಗಿದೆ. ಅವೆಲ್ಲವನ್ನೂ ಒಟ್ಟುಗೂಡಿಸಿ ಮಾಡಿದ ಮೊತ್ತವು 27 + 2 + 25 ಸಿಗುವಂತ ಉತ್ತರ 54. ಒಂದು ರಾಮನ ಮೊತ್ತ 54 ಮತ್ತು ರಾಮರಾಮ ಎಂದು 2 ಬಾರಿ ಹೇಳುವ ಮೂಲಕ ಅದು 108 ಆಗುತ್ತೆ. ನಾವು ಜಪಿಸುವ ಪ್ರತಿಯೊಂದು ಮಂತ್ರವನ್ನು ಕನಿಷ್ಠ 108 ಬಾರಿ ಮಾಡಲಾಗುತ್ತೆ. ಸನಾತನ ಧರ್ಮದಲ್ಲಿ 108 ಸಂಖ್ಯೆ ಬಹಳ ಪ್ರಾಮುಖ್ಯತೆ ಇದೆ. ನಾವು ರಾಮರಾಮ ಎಂದು ಹೇಳಿದಾಗ ಅದು ಒಂದು ಮಾಲಾ ಅಥವಾ 108 ಬಾರಿ ಪೂರ್ಣಗೊಳ್ಳುತ್ತೆ. ರಾಮನಾಮವನ್ನು ಜಪಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಹೇಳ್ತವೆ. ಈ ಹೆಸರನ್ನು 2 ಬಾರಿ ಉಚ್ಚರಿಸುವ ಮೂಲಕ ಸಂಪೂರ್ಣ ಮಾಲೆಯನ್ನು ಪಠಿಸಲಾಗುತ್ತೆ. ಜೊತೆಗೆ ಇದರ ಹಿಂದೆ ವೈದಿಕ ದೃಷ್ಟಿಕೋನವಿದೆ ಎಂದು ನಂಬಲಾಗುತ್ತೆ. ವೈದಿಕ ದೃಷ್ಟಿಕೋನದ ಪ್ರಕಾರ ಪೂರ್ಣ ಬ್ರಹ್ಮನ ಸಂಪೂರ್ಣ ಗುಣಾಂಕ 108 ಆಗಿದೆ. ರಾಮರಾಮ ಎಂಬ ಪದವನ್ನು 2 ಬಾರಿ ಹೇಳುವ ಮೂಲಕ ಸಂಪೂರ್ಣಗೊಳ್ಳುತ್ತೆ. ಆದ್ದರಿಂದ ಇನ್ಮೇಲೆ ಆಯ್ ಹಲೋ ಅನ್ನೋದನ್ನ ಬಿಟ್ಬಿಡಿ, ರಾಮ್ ರಾಮ್ ಎಂದು ಹೇಳಿ. ಇದು ರಾಮರಾಮ ಅನ್ನೋ ಪದದ ಬಗ್ಗೆ ಇರುವಂತಹ ಮಾಹಿತಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಧನ್ಯವಾದಗಳು.